ಹೋಗ್ಕೊಳತ್ತಾಗ ಕಲಾವತಿಗೆ ಹೆಂಗೆ ಅಸಹ್ಯ ಮಾಡ್ತಾನೆ ನೋಡಿಗ. ಅದೇ ಡಿಸೋಜ ಸರ್ ಈಕಿನ ರೀ ಕಲಾವತಿ ಅವತ್ತ ನಾವು ನೀವು ನಿಂತಿದ್ವಲ್ಲ ಇಲ್ಲಿ ಮನೆ ಸರಿ ಬಂದಾಗ ಅದೇ ಹಿಂಗೆ ಇತ್ತಾಗಿಂದ ಅದೇ ಎರಡೇ ಸಗಣಿ ಬುಟ್ಟಿ ತೊಗೊಂಡು ಬಂದಲ್ರಿ. ತಗೊಂಡಿಲ್ಲ ತಲೆ ಮ್ಯಾಗ ಒಂದು ಇಟ್ಕೊಂಡಿದ್ಲ ಮತ್ತು ಬಗ್ಲಾಗ ಒಂದು ಇಟ್ಕೊಂಡಿದ್ಲಲ್ರಿ ಸಗಣಿ ಬುಟ್ಟಿನ. ಆಕಿನ ರೀಕೆ ಈ ಕಡೆ ನಮ್ಮ ಮನೆ ಮಗ್ಳ ಕದಾಳಲ್ಲ ಆಕಿನ ನೋಡ್ರಿ ಈಕೆ. ಅದೇ ನೀವು ಸಾಲ ಕೊಡ್ತೀವಿ ಅಂದ್ರಲ್ಲ ಆಕಿರಿಕೆ. ಇದ್ರ ಹೆಣ ಆಯ್ತ್ರಿ ಇದ್ರ ಹೋದಂಗಾಗ್ಲಿ ಇದ್ರ ಮಣ್ಣಾಗಿಟ್ಟೆ ಮರು ಮಾಡಿ ಬರ್ಲಿ. ಅವ್ರೆ ಸರ್ ಏನಾರ ಕೇಳಿದ್ರನೆ ಅವ್ರಿಗೆ ಗೊತ್ತಿಲ್ಲ ನಾನೇ ಅನ್ನರಿ. ಅವ್ರಿಗೆ ನಾನಾರ ಕಣ್ಣಾಗ ನಟ್ಟಂಗಾಗಿಲ್ಲ ನಾನು. ನನ್ನ ರೂಪನ ಹಂಗೈತಿ ಅವ್ರೆ ನನ್ನ ನುಡಿರಕ್ಕಿರಲ್ಲ ಎಲ್ಲ ಈಕಿ ಹೇಳಿಂದ ಗೊತ್ತಾಗ್ಬೇಕನೆ. ಇವನವಲ್ಲಿ ಇದೇ ಬರೀ ಬೆಂಕಿ ಹಚ್ಚಾಕ ನಿಂತದ್ ನೋಡ್ರಿ. ಇದು ಬರೀ ಬೆಂಕಿ ಹಚ್ಚಾಕ ಅತ್ತಾಗ ಹೆಂಗ ಮಾಡಿ ನನ್ನ ಡಿಸೋಜ ಸರ್ನ ದೂರ ಮಾಡ್ಬೇಕ ಅಂತಂದ ಇಕ್ಕಿದೆ ಬಿರಿಯಾನಿ ಅತ್ತಾಗ. ಅದೇ ಡಿಸೋಜ ಸರ್ ಹೆಂಗಿದ್ದೀರಿ? ಆರಾಮದಿರಿ? ಹ್ಞೂನಮ್ಮ ಚೆನ್ನಾಗಿದ್ದೀನಿ. ಹಲೋ ಸೀರಿ ನೋಡ ಸೀರಿನ ದಿನಕ್ಕೊಂದೊಂದು ಮಿನಕ ಸೀರೆ ಉಟ್ಕೊಂತ. ಅದೇ ಹೇಳಿದ್ನಲ್ರಿ ಆಕಿನ ರೀಕೆ ಸರ ಆಕಿನ ಕಲಾತಿ ಇವ ಡಿಸೋಜ ಸರ್ ನಿನ್ನ ಕೇಳಕತ್ತಿದ್ರೆ ಇವ್ರ ನಿಮ್ಮನೆ ಪಕ್ಕದಲ್ಲಿ ಇರೋರು ಬಂದಿಲ್ಲಲ್ಲ ಅವ್ರ ಹೆಸರೇನ ಅಂತಂದೇನ ಅಂದ್ರವ. ಇವ ನಾನು ಇಂಗ್ಲೀಷ್ ಪೀಸ್ನಾಗ ಅಂದ್ರಲ್ಲ ನಂಗೆ ಗೊತ್ತಾಗಲಿಲ್ಲ. ನೀನು ಬಂದ ಬಿಟ್ಟಿ ನೋಡ. ಏನ ಡಿಸೋಜ ಸರ್ ನನ್ನ ಕೇಳಾಕತ್ತಿದ್ರ? ಇವನವಲ್ಲಿ ಏನು ಅದೃಷ್ಟವಂತಿವ ನಾನೇ. ನನ್ನ ಅದೃಷ್ಟದ ಬಾಗಿಲ ತೆಗದೆ ಲಕ್ಷ್ಮೀ ದೇವಿ ಒಳಗ ಕಾಲಿಡಾಕತ್ತಾಳ. ಏನು ಹಾಂಗ ಕಾಲಿಡ್ಬೇಕವ ಲಕ್ಷ್ಮೀ ದೇವಿ ಹಾಂಗ ಬಲಗಾಲಿಟ್ಟ ಒಳಗೆ ಬಾರವ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ತೆರೆದಿದೆ ಮನೆಯ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ. ಕಲಾತಿ ಏನ ಅಂದಂಗಿತ್ತವ ಇವ ಏನಾತ ಯಾರ ಲಕ್ಷ್ಮೀ ಬಾರಮ್ಮ ಅಂತಂದ ಏನ ಅಂದಿ? ಯಾ ಲಕ್ಷ್ಮಿಕೆ ಇದೊಂದು ಇದ್ರ ಕಿವಿ ನನ್ನ ಮಾತನಾಗ ಇರ್ತಾವ ನೋಡಿದ್ರ ಕಿವಿ ಇವ ಅತ್ತಾಗ. ಇವ ಯಾ ಲಕ್ಷ್ಮಿನೇ ಇಲ್ಲ ಸುಮ್ಮನೆ ಇರ ನೀನೆ. ಅದೇ ಸರ್ ಕೂಟ ನಾನು ಮಾತಾಡ್ಬೇಕು ಒಂದಿಟ್ಟೆ. ತಣ್ಣಗಿರ ನೀನೆ ಕಲಮ್ಮ ಒಂದಿಟ್ಟೆ ಬಾಯಿಗೆ ಒಂದಿಟ್ಟೆ ಚಿಲ್ಕ ಹಾಕೊಂಡು ತಣ್ಣಗಿರ ಇರೆ. ಇಲ್ಲ ತಂದ ಒಂದಿಟ ದೊಡ್ಡದೊಂದು ಚಿಲ್ಕಾರ ಹಾಕಿಲ್ಲ ಅದಕ್ಕೆ ಬಾಯಿಗೆ ಅವಾಕರ ಒಂದಿಟ್ಟೆ ತಣ್ಣಗಿರ ಇರ್ತೈತಿ. ಅತ್ತಾಗ ಕಟ್ಗಿ ಬಾಯಿಗಿದ್ರೆ ಎಷ್ಟೊತ್ತಿಗೆ ಹೊಡೆದೆ ಚೂರು 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 ಹಾಕಿತ್ತೆ ಒಂದಿಟ್ಟೆ ಸುಮ್ಮನೆ ಇರ. ಡಿಸೋಜ ಸರ್ ಕೂಟ ಒಂದಿಟ್ಟೆ ಮಾತಾಡ್ಬೇಕು ನಾನು. ಅದೇ ಡಿಸೋಜ ಸರ್ ಬರ್ರಿ ಅಲ್ಲ ಒಳಗೆ ಸುಮ್ಮನೆ ಬರ್ತೀರಿ ಹಿಂಗ ಹೋಗ್ತೀರಿ ಒಂದಿನ ಒಳಗೆ ಬಂದೆ. ಅದೇ ಆತಿಥ್ಯ ಸ್ವೀಕರಿಸಂಗಿಲ್ಲನ್ರಿ ನೀವು ಡಿಸೋಜ ಸರ? ಡಿಸೋಜ ಸರ್ ಒಳಗೆ ಹೋಗಿ ಆತಿಥ್ಯ ಸ್ವೀಕರಿಸ್ಬೇಕಂತ. ಪರವಲ್ಲಿ ದೇರೇ ಪರಮಾತ್ಮ ನೀನಕ ಬರ್ಬೇಕಪ್ಪ ಸರೋಜಕ್ಕನೆ. ಹೊಕ್ಕೋ ಮಾರಯ್ಯ ಏಕೆ ನೋಡಿದ್ರೆ ಒಳಗೆ ಕರಿಕತ್ತಾರಲ್ಲಪ್ಪ. ಏನು ಮಾಡೋದೆ? ಕಲ್ಲಮ್ಮ ನೋಡಿದ್ರ ಏನಾರ ಮಾತಾಡ್ತಾಳ ಅಂದ್ರೆ ಅತ್ತಾಗ ಹೋಗಿ ಕಿಸ್ಕ ಅಂತಂದು ಏನಾಗತ್ತ ಅತ್ತಾಗ. ಅದೇ ಇಲ್ಲಮ್ಮ ನಾವು ಆ ಥರ ಎಲ್ಲ ಕಸ್ಟಮರ್ ಮನೆ ಒಳಗೆ ಹೋಗಿ ನಾಷ್ಟ ಗಿಷ್ಟ ಏನು ಮಾಡೋಕ್ಕಾಗಲ್ಲಮ್ಮ. ಯಾಕ್ರಿ ಸರ? ಇಲ್ರಿಪ್ಪ ನಾವೇನು ಹಂಗೇನೆ ಇದು ಮಾಡಂಗಿಲ್ಲ. ಚಲೋ ತಂಗ ಮಾಡಿರ್ತೀವ್ರಿ ಅಡಿಗೆ ಬಡಿಗೆ ಎಲ್ಲ. ಅಯ್ಯೋ ನೀವು ಮಾಡಿರ್ತೀರಿ ಬಿಡಮ್ಮ, ಆದರೆ ನಮ್ಗೆ ಇಷ್ಟ ಆಗ್ಬೇಕಲ್ಲಮ್ಮ. ನಾವು ಒಂದು ಕಪ್ ಟೀ ಕುಡಿಬೇಕಂದ್ರೆ 5 ಸ್ಟಾರ್ ಹೋಟೆಲಲ್ಲೇ ಕುಡಿಬೇಕಾಕತಿ. ತಗ ಸರೋಜಕ್ಕೆ ಭಾರಿ ಬಂಡಲ್ ಪಚಾರಿ ಬಿಡ್ತಾವ ಇವ. ಮನ್ಯಾಗ ಆಕಿ ಪಿಕ್ಕಮ್ಮ ಒಂದೇ ದೊಡ್ಡದೊಂದು ಕೊಳಗ ಮಾಡ್ಯಾಳ. ಆ ಕೊಳಗದಾಗ ಚಾ ಸೋಸಿ ಕೊಡ್ತಾಳ ಆಕಿಗೆ. ಈಕೆ ಫಸ್ಟ್ ಅನ್ನ ಕುಡಿತಾಳ. ದೇವ್ರೇ ಪರಮಾತ್ಮ ನಕ್ಕ ಹೊಟ್ಟೆ ಉಣ್ಣಕತಿಪ್ಪ. ಏನ್ ಮಾಡ್ಬೇಕ ಈ ಕಲಾವತಿಗೆ ಬುದ್ಧಿ ಕಲಿಸ್ಬೇಕಂದ್ರ ಹೊಟ್ಟೆ ಒಂದಿಟ್ಟು ಉಣ್ಣಾಗ್ಬೇಕ. ಏನು ಮಾಡಕ್ಕಾಗಂಗಿಲ್ಲ. ಮಯ ಸರ ಹೋಗ್ರಿ ಮತ್ತೆ ಪಾಪ ಕಲಾವತಿ ಕರೆಯಕತ್ತಾಳ. ಏನಾರ ಸ್ಪೆಷಲ್ ಮಾಡಿರ್ತಾಳ. ಮತ್ತೆ ಹೋಗಿ ಒಳಗೆ ತಿಂದು ಕುಡ್ದು ಇದ್ದು ಬರ್ರಿ ಒಂದಿಟ್ಟೆ. ಅರೆ ಸರ ಓರಿ ಡಿಸೋಜ ಸರ ಈಕೆ ಕಲ್ಲಮ್ಮ ಏನಾರ ಆ ಕಡೆ ಸಿಕ್ಲಂದ್ರೆ ಮತ್ತೆ ಈಕಿನ ಬರಬ್ರಿ ಜಜ್ಜ ಬಿಡ್ತಾನಂತೆ. ಇಲ್ಲಮ್ಮ ಆ ಥರ ಇಲ್ಲ ನಾನು ತಿನ್ನೋಕ್ಕಾಗಲ್ಲ.
ಡಯಟ್ ಒಳಗೆ ಇರ್ತೀನಿ. ಬೆಳಗ್ಗೆ ಏನಾದ್ರು ನಮ್ಮವೆಲ್ಲ ಡಯಟ್ ಪ್ಲ್ಯಾನ್ ಇರ್ತಾವೆ. ಹಂಗಾಗಿ ಎಲ್ಲಾರ ಹೋದಲ್ಲೆಲ್ಲ ಹಿಂಗೆ ತಿನ್ಕೊಂಡು ಇರೋಕ್ಕಾಗಲ್ಲಮ್ಮ. ಕಲಮ್ಮ ಏನ ಡೋಟ ಅನ್ನಕತ್ತಾರಲ್ಲ ಹಂಗಂದ್ರೆ ಏನೇ ಅವ ಏನಾರ ತಿನ್ನವನೆ? ಸರ ಹಂಗೇನಾರ ಇದ್ರೆ ಹೇಳ್ರಿ, ಅವು ಇಲ್ಲೇ ಏನಾರ ಸಿಗ್ತಾವ ಅಂದ್ರೆ ಮತ್ತೆ ತಗೊಂಡ್ಬರ್ತಾನೆ. ಡೋಟ ತಿನ್ನುವಂತ್ರಿ ನೀವೇ? ಸರ ಹೇಳ್ರಿ, ತಗೊಂಡ್ಬರ್ತಾನೆ. ಹೋಗಿದ್ರ ಮುಂಜಾನೆ ಹೋಗ್ಲಿ ಇದಕ್ಕೆ ಅವ್ರೆ ಡುಯೇಟನೇ ಆಗದಾರಂತ. ಕಲಮ್ಮ ಕಲಾವತಿ ಡುಯೇಟೆ ಅದ ಡುಯೇಟ್ ಸಪ್ಪೆ ಸೆದಿ ಜ್ಯೂಸ ಪಾಸ ಹಾಗಲಕಾಯಿ ಜ್ಯೂಸ, ಸೌಂತಿಕಾಯಿ ಜ್ಯೂಸ, ಕ್ಯಾರೆಟ್ ಜ್ಯೂಸ, ABCD ಜ್ಯೂಸ, XYZ ಜ್ಯೂಸ, ಮತ್ತು ಏನೇನ ಹಾಲ ಪಾಲ ಕುಡ್ಕೊಂತ ಇರ್ತಾರಲ್ಲ ಇವ ಡುಯೇಟನೇ ಆಗದಾರ ಅವ್ರೆ. ಸರ ಈಕಿಗೆ ಇಂಗ್ಲೀಷ್ ಪೀಸ್ ಬರಂಗಿಲ್ರಿ. ನೀವ ಏನೇನಾರ ಹೇಳಿದ್ರ ಪಾಪ ಆಕಿಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ನನಗೆಲ್ಲ ಗೊತ್ತಾಗತ್ರಿ. ಅದಕ್ಕೆ ನಾನು ಸರ್ ಡುಯೇಟನೇ ಆಗದಾರವ ನಿಂಗೆ ಗೊತ್ತಾಗಂಗಿಲ್ಲ. ಮತ್ತು ಅವ ಜ್ಯೂಸು ಪಾಸ ಮತ್ತು ABCD XYZ ಅವು ನೀವನ್ನ ಕುಡ್ಕೊಂತ ಇರೋರವ್ರೆ. ಹಿಂಗೆ ಸಿಕ್ಕಲೆ ಚಹಾ ಕುಡಿದ್ನೆ, ಮಂಡಕ್ಕಿ ತಿನ್ನೆ, ಅವಲಕ್ಕಿ ತಿನ್ನೆ, ಉಪ್ಪಿಟ್ಟು ತಿನ್ನೆ, ರೊಟ್ಟಿ ಪಟ್ಟಿ ತಿನ್ನೆ, ಹಿಂಗೆ ತಿನ್ನಂಗಿಲ್ಲ ಅವ್ರೆ. ಅದ ನಿನಗೆ ಗೊತ್ತಾಗಿಲ್ಲ ಕಡವತಿ. ಆಗ ನಿನಗೆ ಇಂಗ್ಲೀಷ್ ಪೀಸ್ ಬಂದಿದ್ರ ಸರ್ ಡುಯೇಟ ಅಂದ್ಬಿಟ್ಲೆ ಗೊತ್ತಾಕಿತ್ತು ನಿನಗೆ. ಏನೇ ಇವ ನಿನಗೆ ತಿಳಿಯಿಲ್ಲ ಬಿಡ ನಿನಗೆ ಕಲಾವತಿ. ಹೋಗಿದ್ರ ಮುಂಜಾನೆ ಹೋಗ್ಲಿ. ನಾನು ನೋಡಿದ್ರೆ ಡಯಟ್ ನಮ್ಮ ಪಿಕ್ಕಮ್ಮ ಹಿಂಗೆ ಏನ್ರಿ ಡಯಟ್ ಅಂದ್ರೆ ಅಂತ ನಾ ಅಂತಾನೆ. ಇದು ಡುಯೇಟ್ ಅನ್ನಕತ್ತೈತಿ. ಇದು ಒಂದು ಹುಂಬುಶೇನಿ ಇದ್ದಂಗೆ ಅದೇ. ಆಕೆ ಕಲಾವತಿ ಈಕೆಗಿಂತ ಹುಂಬುಶೇನಿ. ಏನು ಮಾಡೋದಪ್ಪ, ಇವ್ನ ಎರಡು ಕಟ್ಕೊಂಡೆ ನನಗಂತ ಇಡಿ ಕಟ್ಕೊಂಡೆ ಸಮಾಧಿ ಬಿದ್ದಂಗೆ ಆಗತ್ತೈತಿಪ್ಪ. ಯಾಕಂದ್ರೆ ಇಡಿಟ್ಟು ಸುಚಂದ ಒಪ್ಕೊಂಡೆ ಅನ್ಸಾಕತ್ತೈತಿ. ಇಲ್ಲೇನಕ್ಕೊಂತ ನಿಂತಾನೆ ಒಳಗೆ ಹಂಗೆ ದಡಗ್ಗದಳೆ ನೀರು ಇಳ್ಯಾಕತ್ತಾವ. ಹಿಂದೆ ಕಾರ್ ಗುಡ್ದಾಗ ಹಾಸಿ ನೀರು ಹತ್ತ ಹಾಸಿ ಹೊಂಟಾವು. ಏನು ಮಾಡ್ಬೇಕೆ? ಏನು ಮಾಡೋದೆ? ಹೌದನೇ ನಂಗೆ ಗೊತ್ತಾಗಂಗಿಲ್ಲ. ನೀನೆ ತಣ್ಣೀರ ನೀನೆ ಸರ್ ಮುಂದೆ ಹಾಕಿ ಅಟ್ಟ ಸೇ ಮಾಡ್ಕೊಂತ ಅದೇ ಸರ. ನಮ್ಮ ಮನ್ಯಾಗ ಹಾಲು ಚಲೋ ಹಾಲು ಅದಾವ. ಬರೀ ನಾವು ಪ್ಯಾಕೆಟ್ ಗೀಕಿಟ ಹಾಲು ಮಾರಕ ಪಾರಕ ತೊಗೊಳಂಗಿಲ್ರಿ. ನಮ್ಮ ಎರಡು ಆಕಳದವ ಅವ ಹಿಡ್ತಾವ್ರಿ. ಚಲೋ ಹಾಲು ಅದಾವ. ಬರೀ ನೀಟ ಸಕ್ಕರೆ ಹಾಕಿ ಗುಲು 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 ಮಾಡಿ ಕೊಡ್ತಾನೆ. ಬರ್ರಿ ಸರ, ಒಳಗೆ ಬರ್ರಿ, ಹಾಲಾರ ಕುಡಿದ್ರೆ ಹೋಗುವಂತ್ರಿ ಸರ. ಹಾಲದ ಕುಡುವ ಹೋಗ ಸರೋಜಕ್ಕ, ಹಾಲದ ಕೊಡ್ತಾವಂತ ಹೋಗ ಸಕ್ಕರೆ ಹಾಕಿ ಗುಲು ಗುಲು ಮಾಡಿ. ದೇವ್ರಿ ಹೊಟ್ಟೆ ನೋಯಾಕತ್ ಬಿಟ್ಟತಿ ಪಾಯಪ್ಪ. ನಕ್ಕ 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 ನಕ್ಕ. ಯವ್ವ ಅವ್ರು ಬರಂಗಿಲ್ಲ ಅಂತಾರ ನೀ ಬಿಡಂಗಿಲ್ಲ ಅಂತಿದಿ, ಅವ್ರು ಬರಂಗಿಲ್ಲ ಅಂತಾರ ನೀ ಬಿಡಂಗಿಲ್ಲ ಅಂತಿದಿ. ಇವತ್ತಾಗ ಸರ ಒಂದ್ಸರಿ ನೀಚೊಳಗೆ ಹೇಳ್ರಿ ಈಕಿಗೆ. ಗೊತ್ತಾಗಂಗಿಲ್ಲ ಏನಿಲ್ಲ ಆಕಿಗೆ. ಸರ್ ಎದಕ್ಕೆ ಬರ್ಬೇಕ ನಿಮ್ಮನಿಗೆ? ಅಲ್ಲ ಇಲ್ಲೇ ಬಂದು ನಿಂತಾರ ಮತ್ತೆ ಒಳಗೆ ಬರ್ಬೇಕಂತ. ಏಕ ಒಳಗೆ ಕರ್ಕೊಂಡೋಗಿ ಏನು ಮಾಡ್ಬೇಕಂತಿದಿ? ನೀವ ನಿನ್ನ ಬಾಯಾಗ ಏನು ಚರ್ನ ಮಾತಾಡ್ತೀಯ ನೀನೇ ಕಲ್ಲಮ್ಮ? ಈತಾಗ ಬಂದು ನಿಂತಾರ ಮತ್ತೆ ನೋಡಿದ್ರೆ ಏನು ತಪ್ಪು ತಿಳ್ಕೊಳಂಗಿಲ್ಲ ನಾನು. ಬಿಂಕದ ರಾಣಿ ಏನ ಬಾರಿ ಪತಿವ್ರತೆ ಐಕಿ. ತಪ್ಪು ತಿಳ್ಕೊಂತಾರಂತ ತಪ್ಪ. ಹೊಲ್ಬಿಡ್ರಿ ಸರ. ಇದು ಸಾಲದ ಏನತ್ರಿ? ಇದಕ್ಕಿದೆ ಇಂಕಿ ಹೆಸರೇನೋ ಮಾರಾಯ. ಕಲಾವತಿ ಇದೆ ಸಾಲದ್ರಿ. ಅದೇ ರೀ ಸಾಲದ ಕೇಳಾಕ ಕರೆಯಾಕತ್ತಿದ್ದೀರಿ ಸರ ಒಳಗೆ. ನೀವು ನೋಡಿದ್ರೆ ಮತ್ತೆ ಹಿಂಗೆ ಅನ್ನಕತ್ತೀರಿ. ಹೋಗು ಮಾರಾಯ. ಕಲ್ಲಮ್ಮಗರ ಹೆಂಗಾರ ಮಾಡಿ ಸುಟ್ಕೇಸಿನ ತುಂಬ ಹಾಳಿ ತುಂಬಿ ಕೊಟ್ಟೇನಿ. ಈಕೆಗೆ ಎಲ್ಲಿಂದ ತರೋನು ಮಾರಾಯ ನಾವು ರೊಕ್ಕನ. ಅದೇ ಇನ್ನೂ ಪ್ರೋಸೆಸ್ ಒಳಗೆ ಐತಮ್ಮ, ನೋಡೋಣ. ಅದೇನಾರ ಪ್ರೋಸೆಸ್ ಕಂಪ್ಲೀಟ್ ಆಯ್ತಂದ್ರೆ ನಾವು ನಿಮ್ಗೆ ಹೇಳ್ತೀವಿ. ಕಲ್ಲಮ್ಮ ಇದು ಪುರಸೊಸ ಅಂದ್ರೆ ಏನೇ ಅಂದ್ರೆ ಸರ್ ಪುರಸೊಸ ಆತಂದ್ರೆ ಹೇಳ್ತೀವಮ್ಮ ಅಂದ್ರೆ ಹೋಗೋಣ ತಗ. ಅದು ಗೊತ್ತಿಲ್ಲ. ಇದು ಪುರಸೊಸ ಅಂದ್ರೆ ಪುರಸೊಸ. ಅದೇ ಪುರಸೊಸ್ನಾಗ ಐತೆ ಅಂತ ಆಮೇಲೆ ಹೇಳ್ತಾರಂತ ಸರ್. ಹೋಗೋಣ ತಗ. ಇದೇನಿದೆ ಪುರಸೊಸೆ ಅಂದ್ರೆ? ಏನು ಇವ ನಂಗೆ ಗೊತ್ತಾಗಲ್ದೆ ಏನಿದೆ. ಈಕಿಗೆ ಸರೋಜಕ್ಕಾಗಿ ಏನು ಗೊತ್ತಿರ್ತೈತಿ? ಎಲ್ಲ ಪಿಕ್ಕಿ ಹೇಳ್ಕೊಟ್ಟಿರ್ತಾಳೆ, ಅದನ್ನ ಬಂದು ಇಲ್ಲಿ ಹೇಳ್ತಿರ್ತೈತಿ. ಅಲ್ಲ ಈಗ ಈ ಕಲಾವತಿಗೆ ಇಂಥವು ಚಲೋ ಸೀರೆ ಏನು ಸಿಗ್ತಿದ್ದಾವೆ ಈಕೆಗೆ? ನನ್ನ ಹತ್ರನೇ ಇಲ್ಲ ಇಂಥ ಸೀರೆ. ಬಿಂಕದ ಬಿಣ್ಣಾಣಿಕೆ ಈಕೆ ಏನು ಕಮ್ಮಿ ರೀ? ಪಾಪ ಅವ ಗೌಡನ ಬರಬ್ಬರಿ ನುಣ್ಣಗೆ ತಲೆ ಬೋಳಿಸಿ ತಲೆಗೆ ಎಣ್ಣೆ ತಪ 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 ಅನ್ನಂಗೆ ಬಡ್ದೆ ಈಕಿ ತಾಳಕ್ಕೆ ತಕ್ಕಂಗೆ ಹಂಗೆ ಕುಣಿದೆ ಅವ
ಕುಣದು ಮತ್ತು ಎಲ್ಲಿ ತನಕ ಕುಡಿತಾನ ಅವನೇ ಕುಣದು ಸಾಕಾತ ಮತ್ತು ಹೆಂಡತಿ ಮಕ್ಕಳ ಗತಿ ಗೊತ್ತಾತವಂಗ ಕುಮಾರೇ ಆತಾಗ ಏನು ಮಾಡೋದಪ್ಪ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಸರೋಜ ಹೋಗಿ ಡಿ ಸೋಜ ಆಗಬೇಕಾಗಿ ಬಂತು ನೋಡ್ರಿ ನಾನು. ಆಯ್ತು ತಗೋರಮ್ಮ ಯಾಕಲ್ಲಮ್ಮ ಅವರು ಇವರು ಲೋನ್ ಎಲ್ಲ ಪ್ರೊಸೆಸಿಂಗ್ ಒಳಗದವಲ್ಲ ನಾವೇನಾರ ಕ್ಲಿಯರ್ ಆದರೆ ನಾನು ನಿಮ್ಗೆ ಹೇಳ್ತೀನಿ ಫೋನ್ ಮಾಡಿ ಇವ್ರಿಗೆ ಹೇಳಮ್ಮ. ಇವನ ಮೇಲೆ ಅಲ್ಲ ಸರ್ ಈಗ ಕಲ್ಲಮ್ಮನ ಹತ್ರ ನಂಬರ್ ಕೊಟ್ಟಾರ ಅಲ್ಲ ನನಗೆ ಫೋನ್ ಮಾಡಿ ನನ್ನ ಕೂಟ ಹೇಳ್ಬೋದಿತ್ತಲ್ಲ. ಏನು ಮಾಡಲಿ ಕೇಳಿನ ನಂಬರೇ ಅದೇ ಡಿ ಸೋಜ ಸರ ಅದೇ ನಂಬರ್ ಸುಮ್ಮನೆ ಮತ್ತೆ ಕಲ್ಲಮ್ಮಗೆ ಮಾಡಕ್ಕೆ ಹೋಗ್ತೀರಿ ನನಗೆ ಕೊಟ್ಟು ಬಿಡ್ರಿ ನಂಬರ್ ಏನಾರ ಏನೋ ಅಂದಲ್ರಿ ಅದೇ ಪುರುಸಸ್ ಅದೇ ಈ ಥರ ಆತಂದ್ರೆ ನಂಗೆ ಫೋನ್ ಮಾಡಿ ಹೇಳ್ಬೋದಲ್ರಿ ನಂಬರ್ ಕೊಟ್ಟಿದ್ರೆ ಚಲೋ ಐತ್ರಿ ನೀವೇ ಮತ್ತಿನ್ನ ಕಲ್ಲಮ್ಮ ಹೇಳಿ ಪಾಪ ಆಕಿಗೆ ಯಾಕೆ ತೊಂದರೆ ಕೊಡೋದ್ರಿ ಸರ್ ನಾವು ನಮ್ಮದೇ ಸಾಲದ ಪಾಲದ ಪಾಪ ಆಕಿಗೆ 108 ಟೆನಿಷನ್ ಅದಾವೆ ಮತ್ತು ಅದ್ರಾಗ ನಮ್ದು ಒಂದು ಎಲ್ಲಿ ಇಡ್ಲಿ ಅಂತಂದು ಹೋಗ್ಬಾರ್ದಲ್ರಿ ನಾವು ಸರ ಅದಕ್ಕೆ ನಿಮ್ಮ ನಂಬರ್ ಕೊಟ್ಬಿಡ್ರಿ ನೀವೇ ಹೇಳವಂತ್ರಿ. ಸರೋಜಕ್ಕ ನಂಬರ್ ಕೇಳಕತ್ತ ಈಕಿ ಹತ್ರ ಇರೋದ ಆಕಿದ ನಂಬರ್ ಒಂದೈತಿ ಈಕಿದ ಎಲ್ಲಿ ಕೊಡ್ತಾಳೆ ಏನು ಮಾಡೋದು ಈಗ ಸಿಕ್ಕೊಂಡು ಸೀರೆ ಉಟ್ಕೊಂತಾಳೆ ನೋಡಿ ಸರೋಜಕ್ಕಿಗೆ ಏನು ಹೇಳ್ತಾಳೆ ನೋಡ್ತಾನೆ ತಡಿ. ಅದೇ ಆ ಥರ ನಂಬರ್ ಎಲ್ಲ ಕಸ್ಟಮರ್ಗೂ ಕೊಡೋಕ್ಕಾಗಲ್ಲಮ್ಮ. ಇವರ ಕಲಾವತಿ ಅಲ್ಲ ನಿಮ್ಮ ಹೆಸರು ಕಲಾವತಿ ಅಲ್ವಾ ಇವರು ಕಲ್ಲಮ್ಮನ ಹತ್ರ ಕೊಟ್ಟಿದ್ದೀನಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅವರು ನಿಮ್ಗೆ ವಿಷಯ ತಲುಪಿಸ್ತಾರಮ್ಮ. ಅದೇ ಹಂಗಲ್ರಿ ಸರ ಇದೇ ನಂಬರ್ ನಂಗೆ ಕೊಟ್ಟಿದ್ರೆ ನಾನು ನಿಮಗೆ ಫೋನ್ ಮಾಡಿ ಕೇಳ್ತಿದ್ದೆ ಹೆಂಗೆ ಮಾಡ್ತೀರಿ ಮತ್ತೆ ಸರ? ಇಲ್ಲಮ್ಮ ಆ ಥರ ಎಲ್ಲ ಕಸ್ಟಮರ್ಗೂ ಫೋನ್ ಕೊಡೋಕ್ಕಾಗಲ್ಲ. ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಐತಿ ಕಲ್ಲಮ್ಮನವರೇ ನಾನು ಸಾಯಂಕಾಲ ನಿಮ್ಗೆ ಫೋನ್ ಮಾಡ್ತೀನಿ ಏನನ್ನೋದು. ಹ್ಞೂ ರೀ ಸರ ಹ್ಞೂ ರೀ ರೀ ಸರ ಟಾಟಾ ರೀ ಬಾಯ್ ರೀ ಬಾಯ್ ರೀ ಯಾವ ಇವನು ಹೇಳಾಯ್ತಿಲ್ಲ ಇವಂಗೆ ಕಲ್ಲಮ್ಮಗೆ ಫೋನ್ ನಂಬರೇ ಕೊಟ್ಟಾನ ನನಗೆ ತಗೋರಿ ಕಲಾವತಿಯವರ ಫೋನ್ ನಂಬರ್ ನೆನಪಿದ್ದಾಗ ಕಲಿತಾಗ ಪಿರಿ ಇದ್ದಾಗ ಫೋನ್ ಮಾಡಿ ಮಾತಾಡ್ರಿ ಅಂತಂದು ಹೇಳೋದ ಕೇಳಿನ ಇದೇನಾ ಇವ ನಂಬರ್ ಕೊಡಾಕ ಹಿಂಗೆ ಹೆದರ್ಕೊಂಡು ಸಾಯ್ತೈತಿ ಹಿಂಗಾರ ಮಾಡಿ ನಂಬರ್ ಇಸ್ಕೊಂಡೆ ಬಂದಿಟ್ಟು ಫೋನ್ಯಾಗ ಮಾತಾಡೋಣ ಅಂದ್ರೆ ಆ ನಂಬರ ಕೊಡಲಿಲ್ಲ ಈಕಿ ಕಲ್ಲಿ ಎತ್ತಿಸ್ಕೊಳ್ಳೋಣ ಅಂದ್ರೆ ಈಕಿ 1ಕ್ಕೆ 2 ಕೂಡಿಸಿ 2ಕ್ಕೆ 4 ಕೂಡಿಸಿ 4ಕ್ಕೆ 8 ಕೂಡಿಸಿ ಇಡೇ ಊರು ತುಂಬ ಗಂಟೆ ಹೊಡೆದ್ಲ ಹೇಳಕ್ಕಾಗಂಗಿಲ್ಲ ಏನು ಮಾಡಲಿ ಕೇಳಿನೇ ನಂಬರೇ ನೋಡಂತೇಳಿ ಏನ್ವ ಕಲಾತಿ ಏನು ಬಿಡುವ ಈಗಂತೂ ದಿನ ಒಂದಂತ ಹಂಗೆ ಮಿಂಚಿಂಗ್ ಸೀರೆ ಉಟ್ಕೊಳಕತ್ತೀವಿ ಏನ ದಮಣಜ ದಿನಕ್ಕೊಂದೊಂದು ಸೀರೆ ಉಟ್ವ ಚಂದ ಕಾಣ ಅಂತಂದು ಏನಾರ ಹೇಳಿಲ್ಲ ಮತ್ತೆ ಅದಕ್ಕೆ ಮಿಂಚಿಂಗ್ ಉಟ್ಕೊಳಕತ್ತೀವಿ ಬಿಡುವ ಯಾವ ಹಂಗೇನಿಲ್ಲವ ಇವ್ರ ಬೈತಾರ ದಿನ ಎದಕ್ಕೆ ಹಂಗೆ ಇವ್ರಂಗೆ ಇರ್ತೀರಿ ಚಲೋ ಹೊತ್ನಾಗ ಸೀರೆ ಅದಾವ ಸುಮ್ಮನೆ ಕಟ್ಟಿ ಎದಕ್ಕೆ ಕಮ್ಮಿ ಆಗಿಟ್ಟಿರಿ ದಿನ ಒಂದೊಂದು ಉಟ್ಕೋ ಅಂತಂದು ಇವ್ರೆ ಜಗ್ಗ ಜುಲ್ಮಿ ಮಾಡ್ತಾರೆ ಬಿಡ ಇವ ಅದಕ್ಕೆ ನಾನು ಮತ್ತೆ ಇಟ್ಟಿಟ್ಟು ಏನು ಮಾಡೋದೆ ಉಟ್ಕೊಂಡ ದಿನಕ್ಕೊಂದೊಂದು ಅಂತಂದೆ ನಾನು ಉಟ್ಕೊಳಕತ್ತೀನಿ ಈಗ ಚಂದಿಲ್ಲನೆ ಭಾರಿ ಚಂದ ಅದವ ಇವ ಚಂದ ಡಿ ಸೋಜ ಸರ್ ಅಂತ ನೀನು ಸೀರೆ ನಂಗೆ ದಿಟಿಸಿ ನೋಡಾಕತ್ತಿದ್ರು ಹೌದಾ ಅಂದ್ರೆ ಸರ್ ಏನಾರ ನಂದು ಸೀರೆ ಇಷ್ಟ ಆಗಿರ್ಬೇಕಲ್ಲಮ್ಮ ಅದಕ್ಕೆ ಅವ್ರೆ ಸೀರೆನ ದಿಟಿಸಿ ನೋಡಾಕತ್ತಿದ್ರು ಹೌದಲ್ಲ ಇದ್ರ ಇರ್ಬೋದು ದಿಟಿಸಿ ನೋಡಾಕತ್ತಿದ್ರು ಒಟ್ಟು ತೋರ ಇವ ಕಲಾವತಿ ನಾನು ಅರೆ ಮುಕ್ಕುಳಿರೋದು ಒಳಗೆ ಡಿ ಸೋಜ ಸರ್ ಬಂದು ನಿಂತ್ರ ಮುಗೀತು ನೋಡುವ ಕೆಲಸನ ಆಗಂಗಿಲ್ಲ ಯಪ್ಪ ಏನು ಮಾಡೋದವ ಇವ ಹಣೆ ಬರ್ಕವಣೆ ಯಾರೇ ಹೋಗಿ ಬರ ಸರ್ ಬಿ ನೆನಾಕಿ ಒಂದು ಬುಟ್ಟು ಬಾಂಡೆ ಅದು ತಿಕ್ಕಿ ಊಟಕ್ಕೆ ಸಚ್ಚಾಗ ಕಸ ಹೊಡ್ಕೊಂತ ಬರ್ತಾನೆ ತಾಗಿಂದ ಹಣಿಬಿಟ್ಟು ಒಳಗೆ ಹೊಂಟ್ಲೆ ಕೇಳಿನೇ ಸರ್ ನಂಬರೇ ಕೇಳೇ ಬೇಡ ನೋಡತ್ತಡಿ ಒಂದು ಮಾತು ಕೇಳನು ಅದೇ ಕಲಮ ಏನತೆ ಏನೇ ಬೇಕಾಗಿತ್ತದೆ ಕಲತಿ ಅದೇ ಇದೆ ಇವ ಸರ್ದ ನಂಬರ್ ಬೇಕಾಗಿತ್ತು ಇವ ಅದೇ ಸಾಲತೆ ಇವ್ರು ನಮ್ಮ ಮನೆಯವ್ರು ಕೇಳ್ತಾರ ದಿನ ಬಂದೆ
ಅದಕ್ಕೆ ಅವ್ರು ಕೇಳಿದಾಗ ಡಿ ಡಿ ಸುಜಾ ಸರ್ಗೆ ಫೋನ್ ಮಾಡಿ ಕೇಳಕ್ಕೆ ಬರ್ತಿತ್ತ ಅಂತಂದು ನಂಬರ್ ಕೇಳಿದೆವ. ಡಿ ಡಿ ಸುಜಾ ಸರ್ ಕೊಡಲೇ ಇಲ್ಲ. ಅದಕ್ಕೆ ನಿನ್ನ ಹತ್ರ ಐತೆ ಅಂದ್ರಲ್ಲ ಒಂದಿಟ ಕೊಡ, ನೋಡೋಣ ಕೇಳಿ ಮಾತಾಡ್ತಾನೆ.